ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಕನ್ನಡ ಚಿತ್ರರಂಗದ ಎಂದೆಂದಿಗೂ ಮರೆಯಲಾಗದ ಹೆಸರು ದಿವಂಗತ ಶಂಕರನಾಗರವರು. ಸ್ನೇಹಿತರೆ, ಅವರು ಕಟ್ಟಿ ಬೆಳೆಸಿದಂತಹ ಸಂಕೇತ್ ತಂಡದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಜಗದ್ವಿಖ್ಯಾತಿಯನ್ನು ಪಡೆದಂತಹ ಮಾಲ್ಗುಡಿ ಡೇಸ್ ಧಾರಾವಾಹಿಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೆಗಲಿಗೆ ಹೊತ್ತುಕೊಂಡು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರ್ತಕ್ಕಂಥ ಕನ್ನಡ ಚಿತ್ರರಂಗದ ಹಿರಿಯರು ಅಂತಲೇ ಗುರುತಿಸಲ್ಪಡ್ತಕ್ಕಂಥ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾದ ಚಿರತೆ ಬಂತು ಚಿರತೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾಪಕರು ಶ್ರೀಯುತ ಜಗದೀಶ್ ಮಲ್ನಾಡ್ ಸರ್ ಇವತ್ತು ನಮ್ಮ ಜನಪದ ಸಿರಿ ಸ್ಟುಡಿಯೋಸಲ್ಲಿ ಇದ್ದಾರೆ. ಸ್ನೇಹಿತರೆ, ಸರ್ ನಮಸ್ಕಾರ. ಸರ್, ಆತ್ಮೀಯವಾದ ಪ್ರೀತಿಯ ಸ್ವಾಗತ ನಿಮಗೆ ಸ್ಟುಡಿಯೋಸ್ಗೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದಾನೆ, ಹೇಳಿ. ಆದರೆ ನಿಮ್ಮನ್ನು ನೋಡ್ತಿದ್ರೆ ಮಾತನ್ನು ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಿಂದಿನ ಹಾಗೂ ಈಗಿನ ತಲೆಮಾರಿಗೆ ನೀವು ನಂಟಿದ್ದಂಗೆ ಇದ್ದೀರಿ ನೀವು. ಸರ್, ಮೊದಲಿಗೆ ತಿಳಿಸಿ, ಮೊದಲನೇ ಪ್ರಯತ್ನ ತಮ್ಮದು ನಿರ್ಮಾಣದ ಒಂದು ಕೆಲಸ? ನಾನು ಸ್ವಂತ ನಿರ್ಮಾಣ ಮಾಡಿದ್ದು ಶಂಕರನಾಗರ ಕೊನೆ ಸಿನಿಮಾ ನಿಗೂಢ ರಹಸ್ಯ ಅಂತ. ನಿಗೂಢ ರಹಸ್ಯ ನಿರ್ಮಾಪಕ ನಾನು. ಅದಾದಮೇಲೆ ಅದೇ ನೋಡಿ ಸ್ವಾಮಿ ನಾವಿರೋದು ಹೀಗೆ, ಪರಮೇಶಿ ಪ್ರೇಮ ಪ್ರಸಂಗ, ಆಮೇಲೆ ಇನ್ನೊಂದು ಸಿನಿಮಾ ಅದರಲ್ಲೆಲ್ಲ ನಾವು ಏನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಎಲ್ಲ. ಅದೇನಾಗುತ್ತೆ ಅಂದರೆ ಎಲ್ಲರೂ ಜೊತೆಲೇ ಕೆಲಸ ಮಾಡೋದು. ಅದು ನಮ್ಮಲ್ಲಿ ಬೈಫರ್ಕೇಷನ್ ಇರಲಿಲ್ಲ. ಅದೇ ಸಂಕೇತ್ ಒಂದು ಗ್ರೂಪ್ ನಾವು. ಅದು ನಾಟಕ ರಂಗಭೂಮಿಯಲ್ಲೂ ಸಂಕೇತ್ ಸಂಸ್ಕೃತಿ ಅಂತ ಕರಿಬೋದು. ಅದನ್ನು ಹಾಗೆ ಕರಿಬೇಕು. ಸಿನಿಮಾ ಮಾಡೋದಾಗೆ ಅಷ್ಟೇ. ಅದರಲ್ಲಿ ಸಿನಿಮಾ ಅಂದ ತಕ್ಷಣ ಒಂದೇನೋ ಒಂದು ಭಾಳ ಒಂದು ಹುಬ್ಬೇರಿಸೋಂಥದ್ದೆಲ್ಲ ಏನಿಲ್ಲ. ಒಂದು ಕಲಾತ್ಮಕ ಚಿತ್ರ ಅಂತ ಕರೆಸ್ಕೊಳ್ತಕ್ಕಂಥ ಅಥವಾ ಕಾಣಿಸ್ಕೊಳ್ತಕ್ಕಂಥ ಚಿರತೆ ಬಂತು ಚಿರತೆ ಅಂತಕ್ಕಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದಿರಿ. ಏನು ಉದ್ದೇಶ ಅಂತ? ಉದ್ದೇಶ ಏನೂ ಇಲ್ಲ. ಈಗೇನಾಗುತ್ತೆ, ನಾವು ನಿರ್ಮಾಣದಲ್ಲಿ ತೊಳ್ಕೊಂಡಿರೋರು ಒಂದು ಒಳ್ಳೆಯ ಸಬ್ಜೆಕ್ಟ್ ಸಿಕ್ಕಾಗ ಅದನ್ನು ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಸಿನಿಮಾನ. ಈಗ ಚಿರತೆ ಬಂತು ಚಿರತೆ ಏನಾಯ್ತು ಅಂತಂದರೆ, ನನ್ನ ಸ್ನೇಹಿತರಾದ ಕೃಷ್ಣಮೂರ್ತಿಯವರು ಆ ಕಥೆನ ಬಹಳ ಹಿಂದೆನೇ ಬರೆದಿದ್ರು. ಅದನ್ನು ನಾಟಕ ಮಾಡೋಣ ಅಂತಲೇ ಬರೆದಿದ್ದವರು. ತಾವೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಏನಾಯ್ತು, ಅದನ್ನು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಎಲ್ಲರದ್ದು ಒಂದು ಒಕ್ಕಲಿನ ಅಭಿಪ್ರಾಯ ಬಂತು, ಸಿನಿಮಾ ಮಾಡೋಣ ಅಂತ. ಆ ಸ್ಕ್ರಿಪ್ಟ್ ನೋಡಿದಾಗ, ನಾನು ಒಬ್ಬ ನಿರ್ಮಾಪಕನಾಗೂ ಆ ಸ್ಕ್ರಿಪ್ಟಲ್ಲಿ ನೋಡಿದಾಗ ಸಿನಿಮಾಗೆ ಭಾಳ ಸೂಕ್ತವಾಗಿದೆ ಸಬ್ಜೆಕ್ಟ್ ಇದು ಅಂತ ಅನ್ನಿಸ್ತು. ಆಮೇಲೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಆ ಸಮಸ್ಯೆ ಇದೆ, ಎಲ್ಲ ಕಡೆ ಸಮಸ್ಯೆ ಇದೆ, ಇಡೀ ಭಾರತದಲ್ಲೇ ಸಮಸ್ಯೆ ಇದೆ. ಇದು ಕರ್ನಾಟಕದ ಕಾಡಿಗೆ ಸಂಬಂಧಪಟ್ಟಿದ್ದಲ್ಲ, ಚಾಮರಾಜನಗರಕ್ಕೆ ಸೀಮಿತವಾದ್ದಲ್ಲ, ಈ ಚಂಡೀಗಢದಿಂದ ಹಿಡಿದು ಎಲ್ಲ ಕಡೆ ಎಲ್ಲೆಲ್ಲಿ ಈ ಕಾನೂನುಗಳ ಸರಹದ್ದಿದೆ ಅಲ್ಲೆಲ್ಲ ಈ ಪ್ರಾಬ್ಲಮ್ ಇದ್ದೇ ಇದೆ. ಅಲ್ಲೆಲ್ಲ ಈ ದಾಳಿಗಳು ನಡೀತಾನೆ ಇರುತ್ತೆ, ಜನ ಸಫರ್ ಮಾಡ್ತಾನೆ ಇರ್ತಾರೆ. ಒಂಥರ ಅದೇನು ಮಾಡೋಕ್ಕೂ ಆಗಲ್ಲ, ಅದನ್ನೇನಾದ್ರು ಮಾಡಿದ್ರೂ ತಪ್ಪಾಗುತ್ತೆ. ಆ ಪರಿಸ್ಥಿತಿಲಿದೆ ಸಮಸ್ಯೆ. ಹಾಗಾಗಿ ಅದನ್ನು ಮಾಡೋಣ ಅಂತಂದಾಗ ನನಗೂ ಖುಷಿ ಆಯಿತು ಮಾಡೋಣ ಅಂತಂದೆ. ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾನು ನಿರ್ಮಾಪಕ ಅಂತ ನಾನು ಹೆಸರಿಗೆ ಅಷ್ಟೇ. ಅಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ನಿರ್ಮಾಪಕರೇ. ಹೇಗೆ ಸರ್? ಆರ್ಟಿಸ್ಟ್ಗಳೆಲ್ಲ ಕೆಲಸ ಯಾರು ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡಿದ್ದಾರೆ, ಯಾರು ದುಡ್ಡು ತೊಗೊಂಡಿಲ್ಲ. ಇದು ಟ್ಯಾಲೆಂಟ್ ಇನ್ವೆಸ್ಟ್ಮೆಂಟ್ ಅಂತ. ಹಾಗಾಗಿ ಏನಾಗುತ್ತೆ ಅಂದರೆ, ಎಲ್ಲರೂ ನಿರ್ಮಾಪಕರ ಇದಕ್ಕೆ ತಗೋಬೇಕು. ಆಮೇಲೆ ನಿರ್ಮಾಪಕನ ಜವಾಬ್ದಾರಿ ಬೇರೆ, ಆ ಜವಾಬ್ದಾರಿ ನಿರ್ವಹಿಸಿರೋದು ನೀವು. ಹಣಕಾಸು ಬರೋದಾಗ್ಲಿ, ಹಣಕಾಸು ಹಾಕೋದು, ಅದು ಮಾತ್ರ ನಿರ್ಮಾಪಕನ ಜವಾಬ್ದಾರಿ ಆಗೋದು. ಹಣಕಾಸು ಒಂದು ಕಡೆ ಒಂದು ಫೈನಾನ್ಸ್ ಬರುತ್ತೆ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಅದ್ರಲ್ಲಿ ನೀವು ಎಕ್ಸ್ಪರ್ಟ್, ಬೇರೆ ನಿರ್ಮಾಣ ನಿರ್ವಹಣೆಯಲ್ಲಿ ಎಕ್ಸ್ಪರ್ಟ್ ಇದ್ದೀರಿ. ಎಕ್ಸ್ಪರ್ಟ್ ಅಂತಲ್ಲ, ಎಕ್ಸ್ಪೀರಿಯನ್ಸ್ ಕೆಲಸ ಮಾಡಿದ್ರಿ. ಅದು ಆಮೇಲೆ ಗೊತ್ತಾಗುತ್ತೆ, ನಾವು ಈ ಹೆಜ್ಜೆ ಇಟ್ಟರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಏನಾಗುತ್ತೆ, ನಮಗೆ ಸುಲಭ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಅಯ್ಯೋ ಏನಪ್ಪ ಹೇಗಪ್ಪ ಮಾಡೋದು, ಆ ಥರದ ಟೆನ್ಷನ್ಗಳೇ ಇರಲ್ಲ. ನಾನು ನಿಜ, ನನಗೆ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನಾನು ಸಿನಿಮಾ ನೋಡಿದಾಗ ಸರ್, ನನಗೆ ಅನಿಸಿದಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ತೀನಿ ತಮ್ಮ ಮುಂದೆ. ಏನಂದರೆ, ಚಿರತೆ ಬಂತು ಚಿರತೆ ಅನ್ನೋದನ್ನು ನೀವು ಒಂದು ರೂಪಕವಾಗಿ ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನ ಒಳಗಿರ್ತಕ್ಕಂಥ ಮೃಗತ್ವವನ್ನು ಪರಿಚಯ ಮಾಡ್ತಕ್ಕಂಥ ಪ್ರಯತ್ನ ಆಗಿದೆ ಅಂತ ಕಾಣ್ತದೆ. ಯಾಕೆ ಅಂತಂದರೆ ನೋಡಿ, ಅಲ್ಲಿ ಸಿನಿಮಾದಲ್ಲಿ ಒಂದು ಆಕಸ್ಮಿಕ ಅಪಘಾತವನ್ನು ಇಟ್ಕೊಂಡು ಒಬ್ಬ ಸರ್ಕಾರಿ ಅಧಿಕಾರಿ ಎಷ್ಟು ತಿನ್ನಲಿಕ್ಕೆ ಮನುಷ್ಯರನ್ನ ಅವನು ಭೇಟಿಯಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ ರೀತಿ ಎಲ್ಲ ವಿಷಯಗಳನ್ನ ನೋಡ್ತಾ ಇದ್ದಾಗ, ಚಿರತೆ ಅನ್ನೋದು ಒಂದು ರೂಪಕ, ಒಂದು ಮಾದರಿ ಇರಬೇಕಲ್ಲಿ. ಅಂದರೆ ಮನುಷ್ಯನ ಒಳಗಿನ ಮೃಗತ್ವವನ್ನು ತೋರಿಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ ಅಂತ ನನಗಾದರೂ ಅನ್ನಿಸ್ತು. ಬಟ್ ತುಂಬ ಒಳ್ಳೆ ಪ್ರಯತ್ನ ಸರ್, ನನಗಂತೂ ತುಂಬ ಖುಷಿಯಾಯಿತು. ಸಿನಿಮಾ ನೋಡಿ ಖುಷಿ ಆಯಿತು. ನಾನು ಮೊನ್ನೆ ಕಳೆದ ವಾರ ಚಾಮರಾಜನಗರ ಜಿಲ್ಲೆಗೆ ಪ್ರವಾಸ ಮಾಡಿದ್ದೆ. ಚಿರತೆ ಬಂತು ಚಿರತೆ ನೀವು ಚಿತ್ರೀಕರಣ ಮಾಡಿರ್ತಕ್ಕಂಥ ಅರ್ಕಲ್ವಾಡಿ, ಕಟ್ನವಾಡಿ,
ಮತ್ತು ನಗರದ ಎಲ್ಲ ಪ್ರದೇಶಗಳನ್ನು ವಿಸಿಟ್ ಮಾಡಿ ಶೂಟ್ ಮಾಡಿದ್ದೀನಿ. ಅದೆಲ್ಲವೂ ಮುಂದಿನ ಸಂಚಿಕೆಗಳಲ್ಲಿ ಬರಲಿದೆ. ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿ ಎಲ್ಲ ಕಡೆ ಹೋಗಿದ್ದೆ ಮತ್ತು ಜನಗಳನ್ನ ಮಾತಾಡಿಸಿದೆ, ಕಲಾವಿದರನ್ನ ಮಾತಾಡಿಸಿದೆ. ತುಂಬ ಸಂತೋಷ ಆಯಿತು. ಮತ್ತು ನಿಮ್ಮಂಥ ಹಿರಿಯರು ಈ ರೀತಿಯ ಸಾಮಾಜಿಕ ಸಂದೇಶಗಳನ್ನು ಹೊತ್ತು ಬರ್ತಕ್ಕಂಥ ಚಿತ್ರಗಳ ಬಗ್ಗೆ ಆಸಕ್ತಿ ವಹಿಸ್ತಿರ್ತಕ್ಕಂಥದ್ದು ಉತ್ತಮ ಬೆಳವಣಿಗೆ ಅಂತ. ಈಗ ಎಲ್ಲರೂ ಕೂಡ ಕಮರ್ಷಿಯಲ್ಲು, ಫೈಟು, ಡ್ಯಾನ್ಸು, ಲಾಂಗು, ಮಚ್ಚು ಈ ಒಂದು ಹಾವಳಿಗೆ ಹೋಗ್ತಾ ಇರೋವಂಥ ದಿಕ್ಕಿನಲ್ಲಿ ಇಲ್ಲ ಒಂದು ಸದಭಿರುಚಿ ಚಿತ್ರನ ಕೊಡಬೇಕು ನಾವು ಅಂಥೇಳಿ ಬರ್ತಿದ್ದೀರಿ. ತಮ್ಗೆ ಒಳ್ಳೆಯದಾಗಲಿ. ಚಿತ್ರಕ್ಕೆ ಇನ್ನು ಸಲ್ಲಬೇಕಾದಂಥ ಎಲ್ಲ ಗೌರವಗಳು, ಸಾಮಾಜಿಕ ಸರ್ಕಾರಿ ಗೌರವಗಳು, ಪ್ರಶಸ್ತಿಗಳು ದೊರೀಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಸರ್. ಖಂಡಿತ. ಏನಾಗುತ್ತೆ, ಸಿನಿಮಾ ಕಮರ್ಷಿಯಲ್ ಬ್ರೀಡ್ ಸಿನಿಮಾ ಮತ್ತು ಏನು ನಮ್ಮ ನೀವು ಏನು ಹೇಳ್ತೀರಾ ಕಲಾತ್ಮಕ ಸಿನಿಮಾಗಳು ಅಂಥೇಳಿ. ಈಗ ಏನಾಗುತ್ತೆ, ಕಲಾತ್ಮಕ ಸಿನಿಮಾಕ್ಕೂ ಅದು ಕಮರ್ಷಿಯಲ್ ಸಿನಿಮಾಕ್ಕೂ ವ್ಯತ್ಯಾಸಗಳು ಅಂಥದ್ದು ನಾವು ಮಾಡ್ಕೊಂಡಿರೋ ವ್ಯತ್ಯಾಸ ಅದು. ಓಹೋ. ಅದನ್ನು ನೀವು ಅದರಲ್ಲಿ ಒಂದು ಹಾಡಿಲ್ಲ, ಒಂದು ಫೈಟ್ ಇಲ್ಲ ಅಂದ ತಕ್ಷಣ ಅದು ಕಲಾತ್ಮಕ ಸಿನಿಮಾ ಅಂತಲ್ಲ. ಅಂದರೆ ಸಿನಿಮಾ ಮೇಕಿಂಗಲ್ಲಿ ಈ ರೀತಿ ಡಿಫ್ರೆನ್ಷಿಯೇಟೇ ಇಲ್ವಾ? ಡಿಫ್ರೆನ್ಷಿಯೇಟ್ ಇದೆ, ಅದನ್ನು ನೀವು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ಈಗ ನಮ್ಮದನ್ನು ಕಲಾತ್ಮಕ ಅಂತ ಯಾಕೆ ಹೇಳಬೇಕು? ಏನು ಕಮ್ಮಿ ಆಗಿದೆ ಅದರಲ್ಲಿ? ಹೊಡೆದಾಟದ ನೆಸೆಸಿಟಿ ಇಲ್ಲ. ನಮ್ಮ ಸಬ್ಜೆಕ್ಟಿಗೆ ಒಂದು ಸಾಂಗ್ ಬೇಕಾಗಿಲ್ಲ, ನಮ್ಮ ಸಬ್ಜೆಕ್ಟಿಗೆ ಹೀರೋ ಬೇಕಾಗಿಲ್ಲ. ನಮ್ಮ ಸಬ್ಜೆಕ್ಟಿಗೆ ಹೀರೋ ಚಿರತೆ. ಅದೇ ನಿಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ. ಒಂದು ಸಾಂಗ್ ಇದೆ. ಅದು ಏನಾಗುತ್ತೆ, ಸಿನಿಮಾಕ್ಕೆ ಒಂದು ಲಾಜಿಕ್ ಬೇರೆ ಇರುತ್ತೆ. ಏನೋ ಒಂದು ಸಿನಿಮಾ ಮಾಡ್ತಾ ಇರ್ತೀವಿ, ಒಂದು ಕತೆ ಹೋಗ್ತಾ ಇರುತ್ತೆ, ಎಲ್ಲೊಂದು ಕಡೆ ಟೆನ್ಷನ್ ಮೀರುತ್ತೆ, ಟೆನ್ಷನ್ ಶುರು ಆಗುತ್ತೆ. ಆ ಟೈಮಲ್ಲಿ ಒಂದು ಬ್ರೇಕ್ ಬರಬೇಕು. ಅದಕ್ಕೆ ಏನಾದರೂ ಒಂದು ಕಾಮಿಡಿ ಆಸ್ಪೆಕ್ಟು ಅಥವಾ ಏನಾದರೂ ದುರಂತದ ಆಸ್ಪೆಕ್ಟು ಅಥವಾ ಒಂದು ಸಾಂಗು ಈ ಥರ ಹಾಕ್ಕೊಂಡು ಜನರನ್ನ ವಾಪಸ್ ಕರ್ಕೊಂಡ್ಬಂದು ಕೂರಿಸಿ ಮತ್ತೆ ವಾಪಸ್ ಅವ್ರನ್ನ ಹೇಳ್ಕೊಂಡು ಹೋಗ್ತೀವಿ. ಇದೇ ಉದ್ದೇಶ ಇರುತ್ತೆ ಸಾಂಗದು. ಮತ್ತು ಭಾರತೀಯ ಸಿನಿಮಾ ರಂಗ ನೀವು ತಗೊಂಡ್ರೆ ಸಂಗೀತ ಮತ್ತು ಸಿನಿಮಾ ಎರಡು ಹಾಸೋಕು. ನೀವು ಕುಸ್ತಿ ಅದೆಲ್ಲ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗಲ್ಲ. ಬಟ್ ಸಂಗೀತ ಮತ್ತು ಏನು ದೃಶ್ಯಗಳು, ನಾಟಕನೇ ತಗೊಳ್ಳಿ ನೀವು. ನಮ್ಗೆ ಈಗ ನಾಟಕದಲ್ಲಿ ಇದೆಲ್ಲ ಇರೋದೇ ಇಲ್ವಲ್ಲ. ಹೌದು, ನಾಟಕದಲ್ಲ ಹಾಗೆ ಅಲ್ಲ, ಇದೇ ಫೈಟ್ ಇರಲ್ಲ, ಸಾಂಗ್ ಇರುತ್ತೆ, ಹಾಡುಗಳು ಚೆನ್ನಾಗಿರುತ್ತೆ ನಾಟಕದಲ್ಲಿ. ಹಾಗಾಗಿ ಏನಾಗುತ್ತೆ, ಸಿನಿಮಾ ಆಗಲಿ ನಾಟಕಗಳಾಗಲಿ ಸಂಗೀತ ಮತ್ತು ನೃತ್ಯ ಮತ್ತು ಕತೆ ಇದು ಮೂರು ಒಟ್ಟಿಗೆ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಅದನ್ನು ಪ್ರೆಸೆಂಟೇಷನ್ ಬೇರೆ. ಇದಕ್ಕಿದ್ದಾಗೆ ಇಲ್ಲಿ ಹೀರೋ ಇರ್ತಾನೆ, ಇದಕ್ಕೆ ಅಲ್ಲಿ ಹಾಡು ಹೇಳಬೇಕು ಅಂದಾಗ ಲಂಡನ್ಗೆ ಹೋಗ್ತಾನೆ, ಅಲ್ಲಿ ಹಾಡ್ತಾನೆ, ವಾಪಸ್ ಬಂದು ತಿರ್ಗಾ ಇಂಡಿಯಾಕ್ಕೆ ಬಂದು ಹಾಡ್ತಾನೆ ಅಂತಂದರೆ ಅದನ್ನು ಜನ ಅಲ್ಲಿಗೆ ಮರ್ತ್ಕೊಂಡು ಬಿಡ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಪಾಯಿಂಟು ಇಲ್ಲ ಅದಕ್ಕೆ ಜ್ಞಾಪಿಸ್ಕೊಳ್ಳೋದ್ರಲ್ಲಿ. ಅಂದರೆ ಚಿತ್ರ ನಿರ್ಮಾಪಕರಾಗಿ ಚಿರತೆ ಸಿನಿಮಾವನ್ನು ಕಲಾತ್ಮಕ ಸಿನಿಮಾ ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ? ಆಗಲ್ವಾ? ಆಗಲ್ಲ. ಬೈಫರ್ಕೇಟ್ ಮಾಡಬೇಡಿ ಅಂತೇಳಿ. ನೀವು ಕಲಾತ್ಮಕ ಅಂತ ಕರೀತೀರ, ಕಲಾತ್ಮಕ ಅಂತ ಕರೀರಿ, ಬೈಫರ್ಕೇಶನ್ ಬೇಡ ಅಂತ ಅಷ್ಟೇ. ಇದು ಕಲಾತ್ಮಕ ಅಂತ ಅದಕ್ಕೊಂದು ಬಿರುದು ಕೊಡೋದು ಬೇಡ. ಒಂದು ಉತ್ತಮ ಚಿತ್ರ ಆದರೆ ಉತ್ತಮ ಚಿತ್ರ. ಹೌದು. ಥಿಯೇಟ್ರಲ್ಲಿ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರಿ ಸರ್? ಸುಮಾರು ಒಂದು 14-15 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೆ ಅದನ್ನು. ಅಕ್ರಾಸ್ ಕರ್ನಾಟಕ. ಹೇಗಿತ್ತು ಪ್ರತಿಕ್ರಿಯೆ? ನೀರಸ. ನಮ್ದು ಅಂತಲ್ಲ, ಎಲ್ಲ ಸಿನಿಮಾಗಳು ಯಾವ್ದಾದ್ರು ರಿಲೀಸ್ ಆಗ್ತಾ ಇದೆ. ಈಗ ಕೆಲವಾರು ಬೆರಳೆಣಿಕೆ ಸಿನಿಮಾಗಳು ಸಕ್ಸಸ್ ಆಗಿದೆ. ಏನಾಗಿದೆ, ಬಹಳ ದೊಡ್ಡ ಸಮಸ್ಯೆಲಿದೆ ಚಿತ್ರರಂಗ. ಏನು ಕಾರಣ ಇರ್ಬೋದು ಅಂತ? ಜನಗಳು ಥಿಯೇಟರ್ಗೆ ಬರಲ್ಲ. ಒಂದು ಸಿಂಗಲ್ ಥಿಯೇಟ್ರ್ಗಳಲ್ಲಿ ಬಹಳ ದೊಡ್ಡ ಥಿಯೇಟ್ರ್ಗಳು, ಆಮೇಲೆ ಅದನ್ನೆಲ್ಲ ಕನ್ವರ್ಟ್ ಮಾಡಿದ್ದಾರೆ. ಆದ್ರೂ ಅಲ್ಲಿ ಏನಾಗುತ್ತೆ ಅಂತಂದರೆ, ಜನಗಳು ಈ OTT ಮತ್ತು ಮನೇಲಿ ಕೂತ್ಕೊಂಡು ನೋಡೋಂಥದ್ದು ಇದೆಲ್ಲ ಸುಲಭವಾಗಿ ಸಿಗುತ್ತೆ, ಅರ್ಜೆಂಟ್ ಇಲ್ಲ ಯಾರಿಗೂ. ನಮ್ಮ ಕಾಲದಲ್ಲಿ ನಾವೆಲ್ಲ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಯ್ತು ಅಂದರೆ ಫಸ್ಟ್ ಡೇ ನೋಡಬೇಕು, ಫಸ್ಟ್ ಶೋ ನೋಡಬೇಕು. ಆಮೇಲೆ ಅವಾಗ ಯಾರದೇ ಸಿನಿಮಾ ಬರಲಿ, ಆಗ ಸಿನಿಮಾ ಬಗ್ಗೆ ಬರ್ತಾ ಇತ್ತು, ಸಿನಿಮಾ ಬಂದ ಕೂಡಲೇ ಹೋಗ್ತಾ ಇದ್ವಿ, ನಾವೇ ಡಿಸೈಡ್ ಮಾಡ್ತಾ ಇದ್ವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದ್ದರೆ ಯಾರಿಗೂ ಹೇಳ್ತಾ ಇದ್ವಿ, ಹೋಗ್ರಪ್ಪ ನೋಡಿ ಚೆನ್ನಾಗಿದೆ ಅಂತ. ಅದೇ ಮೌತ್ ಪಬ್ಲಿಸಿಟಿ. ಇಲ್ಲೇನಾಗಿದೆ, ಈಗ ಯಾವ ಸಿನಿಮಾಕ್ಕೂ ಜನ ಬರ್ತಾ ಇಲ್ಲ. ಯಾವ ಸಿನಿಮಾಕ್ಕೂ ಜನ ಬರ್ತಾ ಅಂತ. ರವಿಚಂದ್ರನ್ ಅವ್ರ ಸಿನಿಮಾನೇ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದೆ, ಶೋಗೂ ಹೋಗಿದ್ದೆ. ಅದು ಓಡ್ತು, ಒಂದು 3 ವಾರ ಓಡ್ತು. ಬಟ್ ಏನಾಗುತ್ತೆ ಅಂದರೆ, ಬಿಗಿನಿಂಗಲ್ಲಿ ಒಂದು ವಾರಕ್ಕೆ ಸಾಯಂಕಾಲ ಒಂದು ಶೋ ಖಾಲಿ ಇತ್ತು. ಹೀಗಾಗತ್ತೆ ಇದು. ಎಲ್ಲಿವರೆಗೆ ಹೋಗುತ್ತೆ ಅಂದರೆ OTTಯ ಅಬ್ಬರ ಅಂತಾನೆ. OTT ಅಬ್ಬರ ಇರೋದ್ರಿಂದ ಆಮೇಲೆ ಟೆಕ್ನಾಲಜಿ, ಯೂಟ್ಯೂಬ್ ಕೈ ಬೆರಳಲ್ಲಿದೆ. ಯಾವ ಸಿನಿಮಾ ಬೇಕು, ಕೈ ಬೆರಳಲ್ಲಿ ಸಿನಿಮಾ ನೋಡ್ಬೋದು ನೀವು. ಅದು ಹಾಗಾಗಿ ಟೆಕ್ನಾಲಜಿನ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ಏನಾಗುತ್ತೆ, ಮುಂದೆ ಹೋಗ್ತಾ ಸಿಂಗಲ್ ಥಿಯೇಟರ್ಸ್ ಕ್ಲೋಸ್ ಆಗುತ್ತೆ. ಹೌದು, ಸಿಂಗಲ್ ಥಿಯೇಟರ್ ಇರೋದಿಲ್ಲ. ಆಮೇಲೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರಿಗೆ ಬರುತ್ತೆ. ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ಈಗಿರೋ ರೆಂಟು ಪ್ಲಸ್ ಕಾಂಪಿಟೇಷನ್ ಆಫ್ ಅದರ್ ಲ್ಯಾಂಗ್ವೇಜಸ್, ಅದು ಎರಡು ತಡೀತಾ ಇಲ್ಲ ನಾವು ಕನ್ನಡ ಚಿತ್ರರಂಗ.
ಆಗ ತಡ್ಕೊಂಡು ಮುಂದಕ್ಕೆ ಹೋಗೋಷ್ಟು ತಿರುಗಿ ನೋಡಿ. ಈಗೇನಾಗುತ್ತೆ, ಒಂದು ತೆಲುಗು ಸಿನಿಮಾ ನೋಡೋದಕ್ಕೂ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕಮರ್ಷಿಯಲ್ ಸಿನಿಮಾ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಕಾಣುತ್ತೆ ನಿಮಗೆ. ಏನು ಪ್ರೊಡಕ್ಷನ್ ವೈಸ್ ವ್ಯತ್ಯಾಸ ಕಾಣುತ್ತೆ, ಅದರ ಶ್ರೀಮಂತಿಕೆ ವ್ಯತ್ಯಾಸ ಕಾಣುತ್ತೆ, ಅದರ ಅಬ್ಬರ ವ್ಯತ್ಯಾಸ ಕಾಣುತ್ತೆ. ಆಮೇಲೆ ನಂಬರ್ ಆಫ್ ಡೇಸ್ ಇದೆಯಲ್ಲ, ಶೂಟಿಂಗ್ ನಂಬರ್ ಆಫ್ ಡೇಸ್ ನಾವು ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ. ಮೇಕಿಂಗು ಒಂದು ವರ್ಷಗಟ್ಟಲೆ ತೆಗಿತಾರೆ. ಸಣ್ಣ 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 ಸೀನ್ಗೂ ಒಂದು ಲೈನ್ ಇದ್ರೂ ಅದಕ್ಕೆ ಇಡೀ ದಿನ ಶೂಟ್ ಮಾಡ್ತಾರೆ ಅದನ್ನು. ಆಮೇಲೆ ಕನ್ನಡ ಚಿತ್ರರಂಗ ಇವತ್ತಿನ ಪರಿಸ್ಥಿತಿಲಿ ಬಹಳ ದುಸ್ಥಿತಿಲಿದೆ. ಈಗ ಸಿನಿಮಾ ಮಾಡೋರೆಲ್ಲ ದುಡ್ಡು ಬರುತ್ತೆ ಅಂತ ಮಾಡೋಕ್ಕೆ ಹೋಗೋದಿಲ್ಲ, ಅದೊಂದು ಪ್ಯಾಷನ್. ಅದು ಆ ಫ್ಯಾಷನ್ ಅದನ್ನು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅವನಿಗೊಂದು ಆಸೆ ಇರುತ್ತೆ. ಅವನು ಯಾವುದೋ ಒಂದು ಫೀಲ್ಡಲ್ಲಿ ಅವನು ಗಟ್ಟಿಯಾಗಿರ್ತಾನೆ, ಅವ್ನು ಸಿನಿಮಾ ಮಾಡೋಣ ಅಂತ ಅನಿಸುತ್ತೆ. ಎಲ್ಲರೂ ಸಿನಿಮಾ ಮಾಡಲ್ವಲ್ಲ. ಅದಕ್ಕೆ ಸಂಬಂಧಪಟ್ಟ ಕೃಷ್ಣಮೂರ್ತಿ ಅವರು ಸ್ಕ್ರಿಪ್ಟಲ್ಲಿ ಚೆನ್ನಾಗಿ ಇದೆ, ಅವರಿಗೆ ಡೈಲಾಗಲ್ಲಿ ಚೆನ್ನಾಗಿ ಇದಿದೆ, ಅದನ್ನೊಂದು ಸಿನಿಮಾ ಮಾಡೋಣ ಅಂತ ಅನ್ನಿಸ್ತು. ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅನ್ಸೋದಕ್ಕೆ ನಮಗೆ ಇದ್ರಲ್ಲಿ ದುಡ್ಡು ಬರಬೇಕು. ಹೌದು, ನಾನು ನಿಗೂಢ ರಹಸ್ಯ ಮಾಡಿದಾಗಲೂ ಅಷ್ಟೇ. ನಾನು ಪ್ರೊಡ್ಯೂಸ್ ಮಾಡಿದಾಗ ಶಂಕರ್ನಾಗ್ ಸತ್ತೋದ್ರು. ಹಾಂ, ನಾನು ಮತ್ತು ರಮೇಶ್ ಭಟ್ ಇಬ್ಬರು. ಹಾಂ, ಶಂಕರ್ನಾಗ್ ತೀರ್ಕೊಂಡ್ಬಿಟ್ರು. ಶಂಕರ್ನಾಗ್ ತೀರ್ಕೊಂಡ್ಮೇಲೆ ಡಬ್ಬಿಂಗ್ ಪೆಂಡಿಂಗ್ ಇತ್ತು. ಡಬ್ಬಿಂಗ್ ಮಾಡಿದ್ದು ಆಮೇಲೆ ಅನಂತ್ನಾಗ್ ಅವ್ರನ್ನ ಹಿಡ್ಕೊಂಡು, ಅವ್ರದ್ದು ಭಾಳ ದೊಡ್ಡ ಮನಸ್ಸು. ಅವರು ಆ ಎಮೋಷನ್ಸ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ನಮಗೆ ಡಬ್ ಮಾಡಿಕೊಟ್ಟಿರೋದೇ ಭಾಳ ದೊಡ್ಡ ವಿಶೇಷ. ಅದು ಸಾಮಾನ್ಯಕ್ಕಾಗಲ್ಲ. ತಮ್ಮನ್ನು ಕಳ್ಕೊಂಡಿದ್ದಾರೆ, ಒಂದು ತಿಂಗಳೊಳಗಡೆ ತಮ್ಮನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡಿದ್ರೆ ತಮ್ಮ ಬದುಕಿಲ್ಲ. ಹತ್ತಿರದಿಂದ ನೋಡಿದ್ರೆ ಆ ಎಮೋಷನಲ್ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಲ್ಲ. ಅದನ್ನು ಆದ್ರೂ ಒಂದಿನ ಆಗಲಿಲ್ಲ, 2 ದಿವಸ ಆಗಲಿಲ್ಲ, ಕ್ರಮೇಣ ಅದು ಸರಿಪಡಿಸ್ಕೊಂಡು ಕೊನೆಗೆ ಅದನ್ನು ಮಾಡಿಕೊಟ್ರು. ಹಾಂ, ಮಾಡಿಕೊಟ್ರು. ಆಮೇಲೆ ಸಿನಿಮಾ ರಿಲೀಸ್ ಮಾಡಿದ್ವಿ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ತಿರುಗಿ ನಮಗೆಲ್ಲ ಫೈನಾನ್ಷಿಯಲ್ ಅದ್ರ ಕಷ್ಟ ಇತ್ತು. ಸರಿ, ಯಾರೋ ಒಬ್ಬರು ಒಂದು ರೇಟ್ ಕೇಳಿದ್ರು, ಹೋಲ್ಸೇಲ್ ಕೊಟ್ಬಿಡೋಣ ಅಂತೇಳಿ ಕೊಟ್ಟು ನಾವೇನು ಕಳ್ಕೊಳ್ಬಾರ್ದು. ಅಂದರೆ ನಿರ್ಮಾಪಕನಿಗೆ ಹಾಕಿರೋ ಬಂಡವಾಳ ವಾಪಸ್ ಬಂದರೆ ಪುನಃ ಆತ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಗೊತ್ತಿರಬೇಕು ಸಿನಿಮಾ. ನನ್ನ ಮಗ ಚೆನ್ನಾಗಿದ್ದಾನೆ, ನನಗೇನು ಇಲ್ಲ, ನಂದು ಯಾವ್ದಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ನಾನು ಅದರ ಹೋಟೆಲೇ ಇರೋ, ನನ್ನ ಹತ್ರ ದುಡ್ಡಿದೆ, ಬೇಕಾದಂಗೆ ಇದೆ ಅಂತಂದ್ರೆ ಏನಾಗುತ್ತೆ, ₹1 ಖರ್ಚು ಮಾಡೋ ಜಾಗದಲ್ಲಿ ₹10 ಖರ್ಚು ಮಾಡ್ತಾನೆ, ಇನ್ನು ₹9 ಎಲ್ಲ ತಿಂದುಂಡು ಹೋಗ್ಬಿಡುತ್ತೆ. ಅದು ವಾಪಸ್ಸು ಬರೋಲ್ಲ. ಅದು ನೆಸೆಸಿಟಿನೂ ಇಲ್ಲ, ಸಿನಿಮಾಕ್ಕೆ ಬೇಕಾಗೇ ಇಲ್ಲ ಆ ಖರ್ಚು. ಹಾಗಾಗಿ ನಿಮಗೆ ಸಿನಿಮಾ ಬಗ್ಗೆ ನಾಲೆಡ್ಜ್ ಇದ್ದರೆ, ಸಿನಿಮಾ ಬಗ್ಗೆ ತಿಳುವಳಿಕೆ ಇದ್ದವ್ರು ಮಾತ್ರ ಸಿನಿಮಾ ಮಾಡಬೇಕು. ಇಲ್ಲ, ತಿಳುವಳಿಕೆ ತೊಗೊಂಡು ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ತೊಗೊಂಡು ಮಾಡಬೇಕು. ನಾನು ನಿರ್ಮಾಪಕ, ನಾನೇನು ಕೇಳೋದು, ನನ್ನ ಹತ್ರ ಕೆಲಸ ಇದ್ದಾರೆ, ಮಾಡ್ತಾರೆ, ಹೋಗ್ತಾರೆ ಅಂತಂದರೆ ನಿಮಗೆ ಗೊತ್ತಿರಬೇಕು. ಒಬ್ಬ ಪರಿಪೂರ್ಣ ನಿರ್ಮಾಪಕ ಅಂತಂದರೆ ಹಾಂ, ಅದು ಸಿನಿಮಾ ಆಗೋಲ್ಲ. ಒಬ್ಬ ಪರಿಪೂರ್ಣ ನಿರ್ಮಾಪಕ ಅಂತ ಹೇಳಿದ್ರೆ ಅವನಿಗೆ ಸಂಗೀತ ಜ್ಞಾನ ಇರಬೇಕು, ಕತೆ ಬಿಗಿತ ಎಲ್ಲಿ ಬರುತ್ತೆ, ಎಲ್ಲಿ ಸಡ್ಲಾಗುತ್ತೆ, ಅದನ್ನು ಹೇಗೆ ಟೈಟ್ ಮಾಡಬೇಕು ಅಂತ ಇರಬೇಕು. ಕ್ಯಾರೆಕ್ಟರ್ ಸೂಟಬಿಲಿಟಿ ನೋಡಬೇಕು. ಈ ಕ್ಯಾರೆಕ್ಟರ್ಗೆ ನಾವು ಇವ್ರನ್ನ ಹಾಕ್ತಾಯಿದ್ದೀನಿ, ಅವ್ನು ಸೂಟ್ ಆಗ್ತಾನ ಅಂತ ಅವನಿಗೆ ಗೊತ್ತಿರಬೇಕು. ಆಮೇಲೆ ಡೈರೆಕ್ಟ್ರ್ ಕೈಗೆ ಒಪ್ಪಿಸಿದ ಮೇಲೆ, ಈಗ ಫಸ್ಟ್ ನಾನು ನಿರ್ಮಾಪಕ, ನನ್ನ ಹತ್ರ ಈಗ ದುಡ್ಡಿದೆ, ನನ್ನ ಹತ್ರ ಕತೆ ಇದೆ, ನಾನು ಸಿನಿಮಾ ಮಾಡಬೇಕು ಅಂತಂದರೆ ಈ ಕತೆನ ಹ್ಯಾಂಡಲ್ ಮಾಡೋದಕ್ಕೆ ಯಾರು ಒಳ್ಳೆ ನಿರ್ದೇಶಕ ಅಂತ ಫಸ್ಟ್ ಹುಡುಕ್ತೀನಿ. ಹಾಂ, ಎಲ್ಲ ಸಬ್ಜೆಕ್ಟ್ನ ಎಲ್ಲ ನಿರ್ದೇಶಕರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಯಾರನ್ನ ಅಂತ ಹುಡುಕ್ತೀವಿ. ಸರಿ, ಯಾರೋ ಒಬ್ಬರು ನಮ್ಮ ಕಣ್ಣಿಗೆ ಬೀಳ್ತಾರೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಇದನ್ನು ಮಾಡಬೇಕು ಸಬ್ಜೆಕ್ಟ್ ಅಂತೇಳಿ ಅವರು ಒಪ್ಪಿದ ಮೇಲೆ ನಾವು ನಮ್ಮ ಇದನ್ನು ತೊಗೊಂಡೋಗಿ ಅವ್ರ ಕೈಲಿ ಕೊಟ್ಬಿಡ್ತೀವಿ. ಕಂಪ್ಲೀಟ್ ಅಧಿಕಾರ ಅವ್ರ ಮೇಲೆ, ಅವ್ರ ಹತ್ರ ಇರುತ್ತೆ. ಆಮೇಲೆ ಡಿಸ್ಕಷನ್. ಈಗ ನಿಮಗೆ ನಿರ್ಮಾಪಕನಿಗೆ ಏನೂ ಗೊತ್ತಿಲ್ಲ ಅಂತಂದಾಗ ನಿರ್ದೇಶಕ ಯಾವ ಥರ ಬೇಕಾದ್ರೂ ಮಾಡ್ಬೋದು. ನಿರ್ಮಾಪಕನಿಗೆ ವಿಷಯ ಗೊತ್ತಿದೆ, ಅವ್ರ ಹತ್ರ ನಾನು ಆಟ ಆಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ಕಂಟ್ರೋಲ್ಡ್ ಆಗಿರುತ್ತೆ ಒಂದು. ಇನ್ನೊಂದು ಏನಾಗುತ್ತೆ ಅಂದರೆ ಕೇಳೋ ಕೆಪಾಸಿಟಿ ಇರಬೇಕು ನಿರ್ಮಾಪಕನಿಗೆ. ಇದು ಯಾಕೆ ಬೇಕು, ನೀವು ಇದಿಷ್ಟು ಎಕ್ವಿಪ್ಮೆಂಟ್ ಕೇಳ್ತಾ ಇದೆಯಲ್ಲ, ಯಾತಕ್ಕೆ ಬೇಕು, ಅವ್ನು ಹೇಳಬೇಕು, ನನಗೆ ಕನ್ವಿನ್ಸ್ ಮಾಡಬೇಕು. ಆ ಥರದ್ದೆಲ್ಲ ಮೀಟಿಂಗ್ಗಳು ನಡಿಬೇಕು ಶೂಟಿಂಗಲ್ಲಿ. ಇದಕ್ಕೆ ಬೇಕು ಅದು ಅಂದಾಗ ನನಗೂ ಒಂದು ವಿಷುವಲ್ ಇರುತ್ತೆ. ಡೈರೆಕ್ಟರ್ ಹೇಳಿದಾಗ ನನ್ನ ದೃಷ್ಟಿಯಲ್ಲಿ ಆ ಸೀನ್ಗಳು ಓಡುತ್ತೆ. ಇಷ್ಟೆಲ್ಲ ನಾಲೆಡ್ಜ್ ಇದ್ದರೆ ನಿರ್ಮಾಪಕನೇ ನಿರ್ದೇಶನ ಮಾಡ್ಬೋದಲ್ಲ, ನಿರ್ದೇಶಕ ಮಾಡೋಕ್ಕಾಗಲ್ಲ. ಅದು ಟೆಕ್ನಿಕಲ್, ಅದು ಬೇರೆ. ಮಾಡಿದ್ದಾರೆ, ದ್ವಾರಕೀಶ್ ಮಾಡಿದ್ದಾರೆ, ಇನ್ನಕ್ಕೆ ಹಲವಾರು. ಅಂದರೆ ಅವ್ರಿಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರಬೇಕು. ನನಗೆ ನಿರ್ದೇಶನದ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ತಪ್ಕೊಂಡು ಹಿಡಿತೀನಿ, ಇದು ಸರಿ ಇಲ್ಲ, ಇದು ಸರಿ ಇದೆ ಅಂತ ಹೇಳಬಲ್ಲೆ. ಹಾಗಾದರೆ ನೀವೇ ಮಾಡಿದರೆ ನಂಗೆ ಮಾಡೋಕ್ಕಾಗೋದಿಲ್ಲ. ಅದು. ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡ್ರೆ ಮಾಡ್ಬೋದು. ಬಟ್ ಅದಕ್ಕೇನಾಗುತ್ತೆ ಅಂದರೆ ಅದಕ್ಕೊಂದು ಡಿಫರೆಂಟ್ ಟೇಸ್ಟ್ ಬೇಕು, ಇದು ಬೇಕು, ಒಂದು ಫ್ಯಾಷನ್ ಬೇಕು. ಹಾಂ, ಒಂದು ಪ್ಯಾಷನ್ ಬೇಕು. ನಿರ್ದೇಶನ ಮಾಡೋದೇ ಒಂದು ಪ್ಯಾಷನ್ನು. ನಿರ್ಮಾಣ ಮಾಡೋದು ಬಿಡಿ. ನಾನು ಬರೀ ನಿರ್ಮಾಪಕ ಅಲ್ಲ, ನಾನು ಆ್ಯಕ್ಟ್ರು ಹೌದು, ನಾನು ಸಿಂಗರು ಹೌದು. ಹಾಗಾಗಿ ಏನಾಗುತ್ತೆ ಅಂದರೆ
ನಮ್ಮ ಲಿಮಿಟೇಷನ್ ನಾವು ಯಾವುದ್ರಲ್ಲಿ ಬೆಸ್ಟ್ ಇದೀವಿ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಅನಿಸುತ್ತೆ ಅಷ್ಟೇ ಹೊರತು ಸುಮ್ಮನೆ ಒಂದು ಹೆಸರು ಬರುತ್ತೆ ಅಥವಾ ಇನ್ನೊಂದು ಮಾಡ್ಬೋದು ಅಂತೇಳಿ ಮಾಡೋಕ್ಕೆ ಹೋಗ್ಬಾರ್ದು. ಸಿನಿಮಾದ ಬಜೆಟ್ ಕೇಳ್ಬೋದು. ಬಜೆಟ್ ಅಂದರೆ ಏನಾಗುತ್ತೆ, 5 ಲಕ್ಷದಲ್ಲೂ ಸಿನಿಮಾ ಮಾಡ್ತಾರೆ, 5 ಲಕ್ಷದಲ್ಲೂ ಸಿನಿಮಾ ಮಾಡ್ತಾರೆ, 50 ಲಕ್ಷದಲ್ಲೂ ಸಿನಿಮಾ ಮಾಡ್ತಾರೆ. ಯಾಕಂದರೆ ಸಣ್ಣ ಕ್ಯಾಮ್ರಾ ಇಟ್ಕೋತಾರೆ, ಐಫೋನು ಇಟ್ಕೋತಾರೆ. ಈಗ ನಾವು ಹೇಳಿದಾಗೆ ಟ್ಯಾಲೆಂಟ್ ಇನ್ವೆಸ್ಟ್ಮೆಂಟ್ ಅಂತಾರೆ. ನಾನು ಯಾವುದೋ ಲೊಕೇಶನ್ಗೆ ಹೋಗಲ್ಲ, ಎಲ್ಲ ಔಟ್ಡೋರಲ್ಲೇ ಶೂಟ್ ಮಾಡ್ತೀವಿ. ಅದು ಸಿನಿಮಾ ಅಂತ ಅನ್ಸ್ಕೊಳುತ್ತಲ್ಲ, ಕಥಾ ಹಂದರ ಇದ್ದರೆ ಅದು ಸಿನಿಮಾ ಅಂತ ಅನ್ಸ್ಕೊಳುತ್ತೆ. ಅದಕ್ಕೆಲ್ಲ ಇದೇ ಬೇಕು ಅಂತೇನಿಲ್ಲ. ಅಂದರೆ ಸೆನ್ಸಾರ್ಗೆ ಯಾವುದು ನಿಯಮಾವಳಿಗಳಿಲ್ವಾ? ಅಂದರೆ ತಾಂತ್ರಿಕ ಉಪಕರಣಗಳು ಹೀಗೆ ಇರಬೇಕು ಅದು ಆ ಥರ? ಇಲ್ಲ ಇಲ್ಲ ಇಲ್ಲ, ಸೆನ್ಸಾರಿಗಿಲ್ಲ. ಸೆನ್ಸಾರ್ನವ್ರಿಗೆ ಇಷ್ಟು ಲೆಂತ್ ಇರಬೇಕು ಅಂತಿದೆ. ಅವ್ನಿಗೆ ಯಾವ ಎಕ್ವಿಪ್ಮೆಂಟ್ ಉಪಯೋಗಿಸಿದೆಯಾ ಇದು ನಾವು ಸೆನ್ಸರ್ಗೆ ಬರೋಲ್ಲ ಅಂತ ಅವ್ರು ಹೇಳೋಕ್ಕಾಗಲ್ಲ. ಅಂದರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಕ್ವಾಲಿಟಿ ಗುಣಮಟ್ಟ ಆಫ್ ದ ಸಿನಿಮಾ ಅವ್ರಿಗೆ ಬೇಕಾಗಿಲ್ಲ. ಸೆನ್ಸರ್ನವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಸಂಭಾಷಣೆ, ಅವ್ರಿಗೆ ಕಾಸ್ಟ್ಯೂಮ್ಸು, ಅವ್ರಿಗೆ ದೃಶ್ಯ, ಇದು ಸೆನ್ಸರ್ ಲಿಮಿಟೆಡ್ ಇರಬೇಕು ಅಂತ. ಸಾಮಾಜಿಕ ದುಷ್ಪರಿಣಾಮ ಪ್ರಶ್ನೆ ಬಂದಾಗ ನೀವು ಕೇಳಿದೆಲ್ಲ ಬರುತ್ತೆ. ಹಾಂ ಇದು ಬರೀ ಸಬ್ಸಿಡಿಗೋಸ್ಕರ ಈ ಸಿನಿಮಾ ಮಾಡಿದ್ದಾನೆ ಇವನು. ಹಂಗೆ ಬಂದ್ಬಿಡುತ್ತೆ. ಹಾಗೆ ಬಂದ್ಬಿಡುತ್ತೆ. ಅದು ಈಗ ನಾನೇ ಒಂದು ಸಿನಿಮಾಕ್ಕೆ ಹೋಗಿ ಕೂತ್ಕೊಂಡು ನೋಡಿದ್ರೆ ಈ ಸಿನಿಮಾ ಇಷ್ಟು ಬಡ್ಜೆಟಲ್ಲಿ ಸಿನಿಮಾ ಆಗಿರ್ಬೋದು ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ಓಹೋ, ಯಾಕಂದರೆ ಏನು ಖರ್ಚು ಮಾಡಿದ್ದಾರೆ, ಯಾವುದಕ್ಕೆ ಎಷ್ಟಾಗುತ್ತೆ, ಏನು ಪ್ರತಿಯೊಂದು ಒಂದು ಕಾರ್ ಬಂದರೆ ಒಂದು ಕಾರಿಗೆ ಇಷ್ಟು ದುಡ್ಡು ಕೊಟ್ಟಿರ್ತಾರೆ ಅವ್ರು ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಯಾಕಂದ್ರೆ ನಾವು ಅದನ್ನ ಹ್ಯಾಂಡಲ್ ಮಾಡಿದ್ದೀವಿ. ಆ ದೃಶ್ಯ ಏನು ಗೊತ್ತಿಲ್ಲದಿದ್ದವ್ರಿಗೆ ಏನಾಗುತ್ತೆ, ಒಂದು 5 ಕಾರ್ ತರಿಸ್ರಿ ಅಂತಾರೆ, ಅವ್ರಿಗೆ ಬೇಕಾಗಿರೋದು ಒಂದು ಕಾರು, ಇನ್ನು 4 ಕಾರು ಅಟ್ಮಾಸ್ಫಿಯರ್ ಬೇಕು. ಯಾರೋ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತಂದ್ರೆ ಅವ್ರ ಹಿಂದೆ 20 ಕಾರ್ ಬೇಕು. ಆವಾಗಲೇ ಅದು ಕಾಣೋದು. ಹೌದು, ಆ ಗ್ರ್ಯಾಂಡ್ಯೂರ್ ಕಾಣೋದು. ಅದು CM ಬರ್ತಾರೆ ಅಂತ ಕಾಣುತ್ತೆ. ಹಾಗೆ ಸಿಚುವೇಶನ್ಗೆ ಕರೆಕ್ಟಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡೋನಿಗೆ ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಸುಮ್ಮನೆ ಅವರು ಹೇಳಿದ್ರು ನಾನು ಮಾಡಿದೆ ಅನ್ನೋದು ಏನು ಸರಿಯಲ್ಲ. ಇನ್ನೊಂದು ಏನಾಗುತ್ತೆ ಹೇಳ್ತೀನಿ ಕೇಳಿ. ಹಲವಾರು ಸಿನಿಮಾಗಳು ಒಂದು ಫೈಟ್ ಸೀಕ್ವೆನ್ಸ್ ಮಾಡಿದ್ದಾರೆ, ಒಂದು ಸಾಂಗ್ ಸೀಕ್ವೆನ್ಸ್ ಮಾಡಿದ್ದಾರೆ, ಆಮೇಲೆ ಸೀನ್ಗಳು ತೆಗೆದಿದ್ದಾರೆ, ಕೊನೆಗೆ ಯೂಸೇ ಮಾಡೋದಿಲ್ಲ. ಅದನ್ನು ಫುಟೇಜ್ ಯೂಸೇ ಮಾಡಲ್ಲ. ಫೈಟ್ ಸೀಕ್ವೆನ್ಸೇ ಕಿತ್ತಾಕ್ತಾರೆ, ಸಾಂಗೇನೆ ಕಿತ್ತಾಕ್ತಾರೆ ಬೇಡ ಅಂತ. ಲಾಸ್ ಅಲ್ವಾ ಸರ್? ಲಾಸ್ ಅದೇ ಲಾಸ್ ಪ್ರೊಡ್ಯೂಸರ್ಗೆ ಲಾಸ್. ಬಟ್ ಆದರೆ ದೊಡ್ಡ ಕಮರ್ಷಿಯಲ್ ಸಿನಿಮಾ ಇರುತ್ತವೆ, 300 ಕೋಟಿ 400 ಕೋಟಿ 500 ಕೋಟಿ. ಅವರು ಇದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ತಾರೆ. ಈಗ ಯಾವುದೋ ಒಂದು ಸಾಂಗ್ ಬಂತು, ನೀವು ಡೈರೆಕ್ಟ್ರು, ನಾನು ನಿರ್ಮಾಪಕ, ನೀವು ಹೇಳ್ತೀರಾ ಸರ್ ಈ ಸಾಂಗ್ ಎಲ್ಲೋ ಇಡೀ ಕತೆ ಫ್ಲೋಗೆ ತೊಂದರೆ ಆಗ್ತಾ ಇದೆ, ಬೇಡ ಅಂತ ಅನ್ಸುತ್ತೆ ನನಗೆ, ತೆಗೀರಿ ಅಂತ ಡಿಸ್ಕಸ್ ಮಾಡಬೇಕು. ನನಗೂ ಅದು ಅನಿಸಿದ್ರೆ ತೆಗೆದು ಬಿಡಿ ಅಂತೀನಿ. ನನಗೆ ಅನ್ನಿಸ್ತಿಲ್ಲ, ನಾನು ನೋಡೋ ದೃಷ್ಟಿಯಲ್ಲಿ ನಾನು ಒಬ್ಬ ಆಡಿಯನ್ಸಾಗಿ ನೋಡಿದೆ ಅಂತ ಇಟ್ಕೊಳ್ಳಿ, ನನಗೆ ಅನ್ನಿಸ್ತಿಲ್ಲ ಅಥವಾ ಲ್ಯಾಗ್ ಆಗ್ತಾ ಇಲ್ಲ, ಅದು ಏನೋ ಇದಕ್ಕೆ ನ್ಯಾಯ ಕೊಡ್ತಾ ಇದೆ ಅಂತ ಅಂದಾಗ ನಾನು ಹೇಳ್ತೀನಿ ಇರಲಿ ಸಾಂಗ್ ಅಂತ ಹೇಳ್ತೀನಿ. ಅಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, ಫೈನಲಿ ಡೈರೆಕ್ಟ್ರೇ ಹೌದೌದು, ಅಲ್ಲಿ ಮಧ್ಯದಲ್ಲಿ ಕ್ಲಾಶ್ ಆಗಬಾರ್ದು ನಮ್ಮ ಮಧ್ಯೆ. ಇಲ್ಲ ಬೇಡ ಸರ್ ಇದು ಆಗೋದೇ ಇಲ್ಲ ಬೇಡ ಅಂತ ಅವ್ರ ಡಿಸಿಷನ್ ತೊಗೊಂಡ್ರೆ ನಾವು ಅವ್ರ ಕೈಲಿ ಕೊಟ್ಬಿಟ್ಟಿರ್ತೀವಲ್ಲ, ಏನು ಅಧಿಕಾರ ಕೊಟ್ಟಿರ್ತೀವಿ. ಅದೇ ಒಂದು ಒಬ್ಬರನ್ನೊಬ್ರು ಕನ್ವಿನ್ಸ್ ಮಾಡ್ತಾ ಹೋಗೋದು. ತಂದೆ ತಾಯಿ ಇದ್ದ ಹಾಗೆ ನಿರ್ಮಾಪಕರು ಮತ್ತು ನಿರ್ದೇಶಕರು, ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೆ ಸಮಸ್ಯೆ ಆಗುತ್ತೆ, ಸಿನಿಮಾಕ್ಕೆ ತೊಂದರೆ ಆಗುತ್ತೆ, ಕುಟುಂಬಕ್ಕೆ ತೊಂದರೆ ಆಗುತ್ತೆ. ಹಾಗಾದರೆ ನಿಮ್ಮ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ನನಗೆ ಒಬ್ಬ ನಿರ್ಮಾಪಕನಿಗೆ ಸಿನಿಮಾ ಮೇಕಿಂಗ್ ನಾಲೆಡ್ಜ್ ಇದ್ದು ಮತ್ತು ಖರ್ಚು ವೆಚ್ಚದ ನಾಲೆಡ್ಜ್ ಇದ್ದು ಕಥೆಯ ಆಯ್ಕೆಯ ನಾಲೆಡ್ಜ್ ಇದ್ದು ಮಾಡಿದ ಸಿನಿಮಾಗಳು ಕಮರ್ಷಿಯಲಿ ಯಾಕೆ ಗೆಲ್ತಾ ಇಲ್ಲ? ಆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಕಮರ್ಷಿಯಲ್. ಇದನ್ನೇ ನಮ್ಮ ಸಿನಿಮಾನ ನಾವು ಕಮರ್ಷಿಯಲ್ ಆಗಿ ಮಾಡ್ಬೋದಿತ್ತು. ಒಬ್ಬ ಹೀರೋನ ಹಾಕ್ಬೋದು, ಒಂದಷ್ಟು ವೆಹಿಕಲ್ ಇಟ್ಕೊಂಡು ಕಾಡು ಪ್ರಾಣಿಗಳನ್ನೆಲ್ಲ ಸೇರಿಸ್ಬಿಟ್ಟು ಮಾಡ್ಬೋದು. ಅಂದರೆ ಈಗ ಬಿಡಿ ಕಾಡು ಪ್ರಾಣಿಗಳನ್ನ ನಾವು ಬಳಸೋಗಿಲ್ಲ, ಬಟ್ ನಾವು ಕಾಡು ಪ್ರಾಣಿಗಳನ್ನ ಬಳಸ್ಕೊಂಡು ಮಾಡಿದ್ದೀವಿ ಮುಂಚೆ ಸಿನಿಮಾ, ಗ್ರಾಫಿಕಲ್ ಮಾಡಿಬಿಡ್ತೀವಿ. ಈಗ ಆದ್ರೂ ಅದಕ್ಕೊಂದು ಲಾಜಿಸ್ಟಿಕ್ಸ್ ಇರಬೇಕಲ್ಲ. ಹಾಗೆ ಆಮೇಲೆ ಈಗ ನಮ್ಮ ಸಿನಿಮಾ, ಈಗ ನಮ್ಮ ಕತೆ ನೋಡಿದ್ರೆ ಅದರಲ್ಲಿ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಒಂದು ಫೈಟಿನ ರಿಕ್ವೈರ್ಮೆಂಟ್ ಇದೆಯಾ? ಇಲ್ಲ. ಸುಮ್ಮನೆ ತೋರಿಸೋದು ಒಂದು ಕಮರ್ಷಿಯಲ್ಲು ಆ ಥರ ತೋರ್ಸೋಕ್ಕಾಗಲ್ಲ. ಈಗ ನಾನು ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದೆ, ಭೂಮಿಗೀತ ಅಂತ, ನನ್ನ ಸ್ನೇಹಿತರದೇ ಸಿನಿಮಾ. ಅದರ ಪ್ರೊಡಕ್ಷನ್ ಪೂರ ನಾನೇ ಹ್ಯಾಂಡಲ್ ಮಾಡಿದ್ದು. ಅದರಲ್ಲಿ ವಿನಯ ಪ್ರಸಾದ್, ಹೊಸ ಹುಡುಗ ಹೀರೋ, ಆಮೇಲೆ ವಿನಯ ಪ್ರಸಾದ್ ಇದ್ದರು, ಆಮೇಲೆ ಇನ್ನೊಬ್ಬರು ಮರಾಠಿ ಆ್ಯಕ್ಟ್ರು, ಭಾಳ ದೊಡ್ಡ ಫೇಮಸ್ ಆ್ಯಕ್ಟ್ರು ಅವರು ಇವತ್ತು. ಇಲ್ಲ ಆ ಸಿನಿಮಾ ಹಾಡು ಚೆನ್ನಾಗಿದೆ, ಹಾಡುಗಳೆಲ್ಲ ಚೆನ್ನಾಗಿ, ಇಳಿಯರಾಜ ಮ್ಯೂಸಿಕ್ ಮಾಡಿದ್ರು. ಅದಕ್ಕೆ ಅದು ಏನಾಗುತ್ತೆ, ನೀವು ಇಳಿಯರಾಜನ ಹಾಕಿದ್ದೀರಾ, ಎಲ್ಲ ಹಾಕಿದ್ದೀರಾ, ಬರ್ತಾರೆ ಜನ, ಪ್ರೇಕ್ಷಕರು ಬರ್ತಾರಲ್ಲ. ಈ ಸಿನಿಮಾ ನೋಡೋರು 2 ಥರದ ಪ್ರೇಕ್ಷಕರು. ಅದು ಒಂದು ಟೋಟಲಿ ಏನು ಕೆಳಸ್ತರದಲ್ಲಿರುವಂಥ ಪ್ರೇಕ್ಷಕರು, ಆಟೋ ರಿಕ್ಷಾ ಡ್ರೈವರ್ಗಳಾಗ್ಬೋದು, ಇವರಾಗ್ಬೋದು, ಅವ್ರದ್ದು ಕೆಳಸ್ತಾರ ಅಂತಂದರೆ ಏನಾಗುತ್ತೆ, ಅವ್ರ ಟೇಸ್ಟ್ ವೇರಿ ಆಗುತ್ತೆ. ಎಲ್ಲರಿಗೂ ಅದು ಇಷ್ಟ ಆಗಲೇಬೇಕು ಅಂತ ಏನಿಲ್ಲ. ಕೆಲವರು ಎಷ್ಟು ಫೈಟ್ ಇದೆ ಅಂತ ಕೇಳ್ತಾರೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆ. ಪಿಕ್ಚರ್ ಚೆನ್ನಾಗಿದೆ, ಎಷ್ಟು ಫೈಟ್ ಇದೆ ಸರ್, ಸಾಂಗ್ ಚೆನ್ನಾಗಿದೆ ಸರ್, ಅಲ್ಲೇ ಕೇಳ್ತಾರೆ.
ಆಮೇಲೆ ಒಳಗಡೆ ನಾನೇ ಈಗ ನಾವು ಭೂಮಿಗೀತ ರಿಲೀಸ್ ಮಾಡಿದಾಗ ಅಥವಾ ನಮ್ಮ ಚಿರತೆ ಬಂತು ಚಿರತೆ ರಿಲೀಸ್ ಮಾಡಿದಾಗಲೇ ನಾವು ಪೋಸ್ಟ್ರು ಬ್ಯಾನರಲ್ಲಿ ಹಾಕ್ತೀವಿ ಹೊರಗಡೆ, ಪಬ್ಲಿಸಿಟಿ ಆಗಬೇಕಲ್ಲ. ಆ ಪೋಸ್ಟ್ರು ಬಂದು ನೋಡ್ತಾರೆ, ನೋಡಿಬಿಟ್ಟು ಯಾರು ಇದು ಹೀರೋ ಥರ ಗೊತ್ತಾಗಲ್ವಲ್ಲೋ ಅಂತಾರೆ. ಆಮೇಲೆ ಕೆಳಗಡೆ ಡೈರೆಕ್ಟ್ರ್ ಹೆಸರು ಏನೋ ಹೊಸ್ತಾಗಿರುತ್ತೆ, ಏನು ಅರ್ಥ ಆಗ್ತಾ ಇಲ್ವಲ್ಲ ಇದು ಯಾಕೆ ಏನು ಇದು ಬಡ ಪಕ್ಕದಲ್ಲಿ ಅಂಬರೀಷ್ ಪಿಕ್ಚರ್ ನಡೀತದೆ ಹೋಗೋಣ ಅಂತ. ಅದನ್ನು ನೋಡಿದ್ದೀನಿ ಅಂದರೆ ಬಾರ ನೋಡಿದ್ರೆ ಇನ್ನೊಂದು ಸರಿ ನೋಡ್ಕೊಂಡು ಹೋಗೋಣ ಅಂತ. ಇದು ಮೆಂಟಾಲಿಟಿ ಜನರದ್ದು. ಅಂದರೆ ಕಮರ್ಷಿಯಲ್ ಆಗಿ ಸಿನಿಮಾ ಮಾಡಬೇಕಾದ್ರೆ ಕಮರ್ಷಿಯಲ್ ಆ್ಯಕ್ಟರ್ಗಳನ್ನೇ ಇಟ್ಕೊಳ್ಬೇಕು. ಹಾಗೂ ಇಲ್ಲ, ಕಮರ್ಷಿಯಲ್ ಆ್ಯಕ್ಟರ್ಗಳನ್ನೂ ಇಟ್ಕೊಳ್ಳಲ್ಲ. ಕಂಟೆಂಟ್ ಚೆನ್ನಾಗಿರಬೇಕು. ಕಂಟೆಂಟ್ ಪಬ್ಲಿಕ್ಕಿಗೆ ರೀಚ್ ಆಗೋವರೆಗೂ ನಿರ್ಮಾಪಕ ತಡಿಬೇಕು. ಈಗ ನಮ್ಮದು ಸಿನಿಮಾ ನೋಡಿದ್ರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಹೋದರು, ಅವ್ರು ಪಬ್ಲಿಸಿಟಿ ಮಾಡಬೇಕು, ಜನಕ್ಕೆ ಹೇಳಬೇಕು. ಅದೆಲ್ಲ ಒಂದು 4-5 ವಾರ ಆಗಿಬಿಡುತ್ತೆ. ಆಮೇಲೆ ಜನ ವಾಪಸ್ ಆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿತ್ತು ಅಂದರೆ ಬರೋಕ್ಕೆ ಶುರು ಮಾಡ್ತಾರೆ. ಇದು ಪ್ರೇಮಲೋಕದ ಕಥೆ, ಇದು ನಾನು ಹೇಳ್ತಾ ಇರೋದು ನಿಮಗೆ. ಮುಂಗಾರು ಕಥೆನೂ ಹಾಗೆ. ಫಸ್ಟ್ ಹಾಕಿದಾಗ ಜನ ಬರೋದೇ ಇಲ್ಲ, ಅವ್ರಿಗೆ ಇಷ್ಟನೇ ಆಗೋಲ್ಲ. ಆಮೇಲೆ ನಿಧಾನಕ್ಕೆ ಮ್ಯೂಸಿಕ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಪರ್ಸಂಟೇಜು ಅದೆಲ್ಲ ನೋಡೋದು. ಅಲ್ಲಿವರೆಗೂ ನಿರ್ಮಾಪಕ ಥಿಯೇಟ್ರ್ ಬಾಡಿಗೆ ಕಟ್ಕೊಳ್ಬೇಕು, ತಡಿಬೇಕು, ಕಾನ್ಫಿಡೆನ್ಸ್ ಇರಬೇಕು ಅವನಿಗೆ. ಅವ್ನು ಮಾಡಿ ಸಿನಿಮಾದ ಬಗ್ಗೆ ತಿರ್ಗಾದ್ರು ಅಷ್ಟೇ ಅಲ್ಲ. 4 ವಾರ ನಾನು ಕಾಯ್ತೀನಿ, ಜನನೇ ಬರಲಿಲ್ಲ, ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಬರಲಿಲ್ಲ, ಈಗೇನು ಮಾಡೋದು ಅಂತ ಕಿತ್ತಾಕಪ್ಪ ಅಂತಂದರೆ ಆ 1 ವಾರದಲ್ಲೇ ಕ್ಲೋಸ್ ಮಾಡ್ಬೋದಿತ್ತಲ್ಲ, 3 ವಾರದ ದುಡ್ಡು ಉಳಿತಿತ್ತಲ್ಲ ಅನಿಸುತ್ತೆ. ಸೊ ಸಿನಿಮಾ ಅದು ಹೇಗೆ ಅಂತಂದರೆ ಗ್ಯಾಮ್ಲಿಂಗ್ ಅಂತಂತಾರೆ. ಕುದುರೆ ಕೈ ದುಡ್ಡು ಹಾಕಿದಾಗ ಜೂಜೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.